ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಮ್ಮ ಪೂಜ್ಯ ಶ್ರೀ 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 ವೇಮನಾನಂದ ಸ್ವಾಮೀಜಿಗಳ ಕಾಲಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆ ಇರ್ಬೋದು, ಮತ್ತು 4 ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ನಮ್ಮ ಹಿರಿಯರಿಗೆ, ವಿಶೇಷವಾಗಿ ಎಲ್ಲ ನಮ್ಮ ತಾಯಂದರು ಎಲ್ಲರೂ ಇವತ್ತು ಬಂದಿದ್ದೀರಿ. ಮತ್ತು ಅದೇ ನಮ್ಮ ವೇದಿಕೆ ಮೇಲೆ ಶ್ರೀ ನಮ್ಮ ಪ್ರದೀಪ್ ಗುರುಜಿ ಸರ್ ಅವರು, ಅದೇ ರೀತಿ ನಮ್ಮ ಸಂಸದರ ಗದ್ದಿಗೌಡರು ಸರ್ ಅವರು, ನಮ್ಮ ಇನ್ನೊಬ್ಬ ಸಂಸದರಾದಂಥ ನಮ್ಮ ನಾರಾಯಣ್ ಸರ್ ಬಾಂಡ್ಗೆ ಅವರು, ಮತ್ತು ನಮ್ಮ ಶ್ರೀ ಪೂಜಾರ್ ಸರ್ ಅವರು, ಮತ್ತು ನಮ್ಮ ದೊಡ್ಡಗೌಡ ಪಾಟೀಲ್ ಸರ್ ಅವರು, ಮತ್ತು ನಮ್ಮ ಕಟಗೇರಿ ಸರ್ ಅವರು, ಮಲ್ಲಿಕಾರ್ಜುನ್ ಸರ್ ಅವರು, ಶ್ರೀ MN ಪಾಟೀಲ್ ಸರ್ ಅವರು, ಶ್ರೀ ನಕುಲ್ ಸರ್ ಅವರು, ಬೆಲ್ಗೊಪ್ಪ ಸರ್ ಅವರು, ಮತ್ತು ವಿಶೇಷವಾಗಿ ನಮ್ಮ ಮಹೇಶ್ ಕಕ್ರೆಡ್ಡಿ ಸರ್ ಅವರು, ಮತ್ತು ನಮ್ಮ ನಾರಾಯಣ್ ಆದ್ಮನಿ ಅಣ್ಣ ಅವರು, ಮತ್ತು ನಮ್ಮ ಮಾಂತೇಶ್ ಅಣ್ಣ ಅವರು, ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಬಾಗಲಕೋಟೆ ಎಲ್ಲ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಹಿರಿಯರು, ಯುವಕರು, ಎಲ್ಲ ತಾಯಂದರು ಎಲ್ಲರೂ ಇವತ್ತು ಬಂದಿದ್ದೀರಿ. ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತೊಂದು ಭಾಳ ವಿಶೇಷವಾದ ದಿನ. ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಒಬ್ಬ ಆದರ್ಶ, ಒಬ್ಬ ಮಹಿಳೆಯಾದಂಥ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಅವರ 604ನೇ ಜಯಂತ್ಯೋತ್ಸವ ಇವತ್ತು ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಬಹಳ ಅದ್ಧೂರಿಯಾಗಿ ಆಯೋಜನೆ ಮಾಡ್ತಿರೋದು ನಿಜವಾಗ್ಲೂ ಒಂದು ಸಂತೋಷದ ಸಂಗತಿ. ನಾನು ಈಗ ತಾನೇ ನಮ್ಮ ಹಿರಿಯರು ಆಗಲೇ ಮಾತಾಡಿದ್ದಾರೆ, ಹೆಚ್ಚು ಸಮಯ ಆಗಿದೆ, ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಶ್ರೀಶೈಲದ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿರುವಂಥ ಒಬ್ಬ ಹೆಣ್ಣುಮಗಳು, ಆಕೆಯ ತಂದೆಗೆ ಕನಸಲ್ಲಿ ಬಂತಂತೆ, ಆ ಮಲ್ಲಿಕಾರ್ಜುನ ಕನಸಲ್ಲಿ ಬಂದು ನಿನಗೆ ಒಬ್ಬ ಹೆಣ್ಣುಮಗಳು ಹುಡ್ತಾಳೆ ಅಂತ ಕರೆಕ್ಟಾಗಿ ನಮ್ಮ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಹುಡ್ತಾರೆ. ಆಗ ಆಕೆಯ ಜೀವನದಲ್ಲಿ ಎಷ್ಟು ಹಿಂಸೆ ಅನುಭವಿಸಿದ್ರೂ ಸಹ ಪ್ರೀತಿ ತ್ಯಾಗದ ಒಂದು ಸಂಕೇತವಾದಂಥ ಒಂದು ಆ ಮಹಾತಾಯಿ, ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ತತ್ವ ಸಿದ್ಧಾಂತಗಳು ನಾವು ಮುಂದಿನ ಪೀಳಿಗೆಗೆ ನಾವು ಹೇಳಬೇಕು, ಗೊತ್ತಾಗಬೇಕು. ಯಾಕಂದರೆ ಆ ದೇವರು ಬಂದು, ಮಲ್ಲಿಕಾರ್ಜುನ ಬಂದು ಕೇಳಿದಾಗ ಏನು ಬೇಕು ವರ ಅಂತ ಕೇಳಿದಾಗ ಯಾವತ್ತೂ ಬಡತನ ಯಾರಿಗೂ ಇರಬಾರ್ದು, ಕುಟುಂಬದವ್ರಿಗಿರಬಾರ್ದು ಅಂತ ಕೇಳ್ಕೊಂಡ ಒಬ್ಬ ಮಹಾನ್ ತಾಯಿ. ನಿಜವಾಗ್ಲೂ ಇವತ್ತು ಇಷ್ಟು ಚೆನ್ನಾಗಿ ಇವತ್ತು 604 ವರ್ಷ ಆದಮೇಲೂ ಸಹ ಆ ತಾಯಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಚರ್ಚೆ ಮಾಡ್ತಾಯಿದ್ದೀವಿ, ಆದರ್ಶಗಳ ಬಗ್ಗೆ ಮಾತಾಡ್ತಿದ್ದೀವಿ, ತತ್ವ ಸಿದ್ಧಾಂತಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೀವಿ ಅಂದರೆ ಆ ತಾಯಿ ನಿಜವಾಗ್ಲೂ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿದ್ದಾಳೆ. ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಮ್ಮ ಪೂಜ್ಯರ ನೇತೃತ್ವದೊಂದಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ರೆಡ್ಡಿ ಸಮಾಜ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೋತಾ ಇದ್ದೀವಿ. ಇಲ್ಲೂ ಸಹ ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಮಲ್ಲಮ್ಮನ ಗುಡಿ ಇರ್ಬೋದು, ಈಗ ತಾನೇ, ಮತ್ತು ಇದು ಹಾಸ್ಟೆಲ್ಗಿರ್ಬೋದು ನಮ್ಮ ವಿದ್ಯಾರ್ಥಿಗಳಿಗೆ, ಮತ್ತು ಬಡವರಿಗೆ ಅನೇಕ ನಾವು ಒಳ್ಳೆಯ ಕೆಲಸಗಳು ಸಹ ನಾವು ಮಾಡ್ತಾಯಿದ್ದೀವಿ. ಮುಂದೇನೂ ಅಷ್ಟೇ ನಾವು ಪ್ರತಿಯೊಬ್ಬರೂ ಅಷ್ಟೇ ಸಾಧ್ಯವಾದಷ್ಟು ನಾವೆಷ್ಟು ಬೇರೆಯವರಿಗೆ ನಾವು ಒಳ್ಳೇದು ಮಾಡೋಕ್ಕಾಗತ್ತೆ, ಸಹಾಯ ಮಾಡೋಕ್ಕಾಗತ್ತೆ, ಅದು ನಿಜವಾಗ್ಲೂ ನಮ್ಮ ಕೈಯಾಗಿದೆ. ನನಗೆ ನಿಜವಾಗ್ಲೂ ಇವತ್ತು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಪದೇ ಪದೇ ಇಲ್ಲಿ ನಮ್ಮ ಬಾಗಲಕೋಟೆಯ ಈ ಒಂದು
ಪವಿತ್ರವಾದ ಒಂದು ಭೂಮಿಗೆ ಮತ್ತೊಮ್ಮೆ ನೀವು ಎಲ್ಲರೂ ಕರೆಸ್ಕೊಂಡಿದ್ದೀರಿ. ನಾನು ಜಸ್ಟು ಕಳೆದ ತಿಂಗಳು ಸಹ ನಾನು ಬಂದು ಹೋಗಿದ್ದೆ. ನಮ್ಮ ತಂದೆ ಶ್ರೀ ರಾಮಲಿಂಗಾರೆಡ್ಡಿ ಸರು ಸಹ ಬರಬೇಕಾಗಿತ್ತು. ನೂತನವಾಗಿ ನಮ್ಮ ಉಮೇಶ್ ಮೇಟಿಯನ್ನ ಸಹ ಬರಬೇಕಾಗಿತ್ತು. ಆದರೆ ನಮಗೆ ಗೊತ್ತಿದೆ ಇವತ್ತು CLP ಮೀಟಿಂಗ್ ಇದೆ ಇವತ್ತು ಸಂಜೆ. ಸೊ ಹಾಗಾಗಿ ಅವರು ಇವತ್ತು ಬರೋಕ್ಕಾಗಿಲ್ಲ. ಇದೇ ರೀತಿ ನನಗೆ ನಿಜವಾಗ್ಲೂ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಮತ್ತು ಊಟ ಇರ್ಬೋದು, ನಿಜವಾಗ್ಲೂ ನನಗೆ ಒಂದು ಪುಣ್ಯ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಪದೇ ಪದೇ ತಾವು ಕರೆಸ್ಕೊತಾ ಇರ್ತೀನಿ. ತಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭವನ್ನು ಕೋರಿ ಮತ್ತೊಮ್ಮೆ ನಾನು ಪೂಜ್ಯರಿಗೆ ನಾನು ಧನ್ಯವಾದ ಹೇಳಿ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೇಮರೆಡ್ಡಿ ಮಲ್ಲಮ್ಮ. ಧನ್ಯವಾದಗಳು. ಬಾಗಲಕೋಟೆಯೊಂದಿಗೆ ತಮಗಿರುವ ಸ್ನೇಹ ಸೌಹಾರ್ದತೆಯನ್ನು ಹೇಳುತ್ತಾ ಮುಂದಿನ ಪೀಳಿಗೆಗೆ ಮಲ್ಲಮ್ಮನ ಆದರ್ಶಗಳನ್ನು ಪಾಲಿಸಲು ಕಾರ್ಯ ಕೈಗೊಳ್ಳಬೇಕಾಗಿರುವ ಕಾರ್ಯವನ್ನು ಇದೀಗ ಹೇಳಿದಂತಹ ಶ್ರೀಮತಿ ಸೌಮ್ಯ ರೆಡ್ಡಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು